ಪ್ರತಿಷ್ಠಿತ ಹೋಟೆಲ್ಗಳಿಗೆ ನೀವು ಇದೇ ಮಾಂಸಗಳನ್ನು ಸರಬರಾಜು ಮಾಡ್ತೀರಾ, ರೆಗ್ಯುಲರ್ ಆಗಿ ನೀವು ಸರಬರಾಜುದಾರರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮಾಲೀಕರುಗಳಿಂದ ನಿಮ್ಗೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತಿದೆ? ನಿನ್ನೆ ಅಷ್ಟೇ ನಾನು ಹೋಗಿದ್ದೆ, ಒಂದು ಪ್ರಖ್ಯಾತ ಬೆಂಗಳೂರು ನಗರದ ಒಂದು ಖಾಸಗಿ ಹೋಟೆಲ್ಗೆ ಹೋಗ್ಬಿಟ್ಟು ನಾನು ಊಟ ಮಾಡಿದೆ. ಯಾವುದೇ ತರಹದ ಡಿಫ್ರೆನ್ಸ್ ಇಲ್ಲ, ಆದರೆ ಪ್ರಶ್ನೆ ಮಾಡ್ತಾವ್ರೆ ಜನ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ಜನ ಪ್ರಶ್ನೆ ಕೇಳ್ತಾವ್ರೆ, ಏನು ಹೆಂಗೆ ಎತ್ತ ಅಂತೇಳಿ. ಯಾಕಂದರೆ ಜನರಿಗೂ ಚೆನ್ನಾಗಿ ಗೊತ್ತಿದೆ ಇದ್ರಲ್ಲಿ ಯಾವುದೇ ಥರ ಯಾವನು ನಾಯಿ ಮಾಂಸ ಅಷ್ಟು ಸುಲಭವಾಗಿ ತೊಗೊಂಬಂದು ಇಲ್ಲಿ ಮಾರೋಕ್ಕಾಗಲ್ರಿ. ನಾಯಿ ಮಾಂಸ ತೊಗೊಂಡು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಜೈಪುರಲ್ಲಿ BJP ಸರ್ಕಾರ ಇರೋದು. ಮಾಧ್ಯಮದಲ್ಲಿ ಫೋಟೋಗಳು ಬಂದವೆ, ನಾವು ಅಲ್ಲಿ ನಿಂತ್ಕೊಂಡು ನಾವು ತಂದಿರೋ ಮಟೀರಿಯಲ್ಲು ಎಲ್ಲ ಕ್ಲೀನಾಗಿ ಥರ್ಮಾಕೋಲ್ ಬಾಕ್ಸಲ್ಲಿ ಪ್ಯಾಕ್ ಆಗಿ, ಮೊದಲು ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಐಸ್ ಹಾಕಿ, ಇನ್ನೊಂದು ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಥರ್ಮಾಕೋಲ್ ಬಾಕ್ಸ್ ಹಾಕಿ ಅದಕ್ಕೆ ನೀಟಾಗಿ ಸೀಲ್ ಮಾಡಿ ಅದ್ರ ಮೇಲೆ ಒಂದು ಗೋಣಿ ಚೀಲ ಪ್ಲಾಸ್ಟಿಕ್ದು ಹಾಕಿ ಅದ್ರ ಮೇಲೆ ನಮ್ಮ ಸ್ಟಿಕ್ಕರ್ ಹಾಕಿ FSSAI ಲೈಸೆನ್ಸ್ ನಂಬರ್ ಎಲ್ಲ ಡಿಸ್ಪ್ಲೇ ಮಾಡಿ ಕರೆಕ್ಟಾಗಿ ಯಾವ ಥರ ನಿಯಮಾವಳಿ ಇದೆ ಆ ಥರ ನಾವು ತೊಗೊಂಬಂದು ಇಲ್ಲಿ ಮಾರ್ತಾ ಇದ್ದೀವಿ. ಸ್ವಲ್ಪ ಈ ಕಡೆ ನೋಡು ಕಂದ. ನೋಡಿ ಅಲ್ಲ, ಓಪನ್ ಮಾಡಿ ನೀವು ಸುವರ್ಣ ಆಗಿರ್ಲಿ ಅದು ಯಾರೇ ಆಗಿರ್ಲಿ, ನಮ್ಮ ಬಿಸ್ನೆಸ್ಗೆ ಧಕ್ಕೆ ಆಗಿದೆ. ಡಿಫೇಮೇಷನ್ ಕೇಸನ್ನ ನಾಳೆ ನಾನು 100% ಫೈಲ್ ಮಾಡೇ ಮಾಡ್ತೀನಿ. ಇದು ಸರ್ ರೆವಲ್ಯೂಷನ್ ಅಂದ್ರೆ ಏನ್ ಡೈಲಾಗ್ ಸರ್? ಯು ಆರ್ ದ ರಿಯಲ್ ಸ್ಟಾರ್.